Hello friends, everyone namaste. So ಇವತ್ತಿನ ಕ್ಲಾಸಲ್ಲಿ I will go to explain when three coins tossed simultaneously. ನಿಮಗೆಲ್ಲ ಗೊತ್ತಿರೋ ಹಾಗೆ 2 ಕಾಯಿನ್ಸ್ಗೆ ಸ್ಯಾಂಪಲ್ ಸ್ಪೇಸ್ ಅನ್ನು ಬರೆಯೋದು ಗೊತ್ತಿದೆ. ಆದರೆ 3 ಕಾಯಿನ್ಸ್ ಅನ್ನು ಕೊಟ್ಟಾಗ ಹೇಗೆ ಈಸಿಯಾಗಿ ಬರ್ಕೊಳ್ಳುವಂಥದ್ದನ್ನ ಇವತ್ತಿನ ಕ್ಲಾಸಲ್ಲಿ ನಾನು ಈಸಿ ವೇನಲ್ಲಿ ಹೇಳ್ತೀನಿ. So when 3 coins tossed simultaneously, what is the sample space in that? 3 ಕಾಯಿನ್ಸ್ ಸ್ಯಾಂಪಲ್ ಸ್ಪೇಸ್ ಅನ್ನು ಬರೆಯೋಕ್ಕಿಂತ ಮುಂಚೆ 2 ಕಾಯಿನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಯು ನೋ ವೆನ್ ಯು ಟಾಸ್ ಎ ಕಾಯಿನ್ ಸೈಮಲ್ಟೇನಿಯಸ್ಲಿ or randomly, what happened, ಒಂದು ಕಾಯಿನಲ್ಲಿ ಟಾಸ್ ಮಾಡಿದಾಗ ಐದರ್ ಮೇ ಬಿ ಹೆಡ್ ಆರ್ ಟೇಲ್. ಸೊ ನಿಮಗೆ ಗೊತ್ತಿದೆ ಹೆಡ್ ಆರ್ ಟೇಲ್. ಸೊ ಎರಡು ಪಾಸಿಬಿಲಿಟಿ ಮಾತ್ರ ಸಾಧ್ಯ ಇದೆ. ಸೊ ಅದಕ್ಕೆ 3 ಕಾಯಿನ್ಸ್ಗೆ ಒಂದು ಸ್ಯಾಂಪಲ್ ಸ್ಪೇಸ್ ಅನ್ನು ಬರೆಯೋದಾದರೆ that is ನಾನು ಆಗಲೇ ಹೇಳಿದಂತೆ ಮುಂಚೆ 2 ಕಾಯಿನ್ ಸ್ಯಾಂಪಲ್ ಸ್ಪೇಸ್ ಅನ್ನು ಬರೆಯೋಣ. ದಿಸ್ ಈಸ್ ಹೆಡ್ ಅಂಡ್ ಟೈಲ್. ಸೊ ಇದರಲ್ಲಿ ಎರಡು ಹೇಗೆ ರೈಟ್ ಹೆಡ್ ಅಂಡ್ ಟೈಲ್ ಅಂಡ್ ಇನ್ ಟೈಲ್ ಆಲ್ಸೋ ಹೆಡ್ ಅಂಡ್ ಟೈಲ್. ಸೊ ಸ್ಯಾಂಪಲ್ ಸ್ಪೇಸ್ 2 ನ ಬರೆಯೋದಾದ್ರೆ ಏನು ಮಾಡ್ತೀನಿ ಅಂದರೆ ಎಸ್ ಜಾಯಿನ್ ದೀಸ್ ಟು, ದಟ್ ಈಸ್ ಹೆಡ್ ಹೆಡ್. ಒಂದು ಸ್ವಲ್ಪ ಸ್ಪೇಸ್ ಇರಲಿ, I will tell you ಯಾಕೆ ಇದು ಸ್ಪೇಸ್ ಬೇಕು ಅಂತ ಹೇಳ್ತೀನಿ. ಮತ್ತೆ ಹೆಡ್ ಅಂಡ್ ಟೇಲ್, ಹೆಡ್ ಟೇಲ್ ಮತ್ತೆ ಟೇಲ್ ಟೇಲ್. ಸೊ ದಟ್ ಈಸ್ ಟೇಲ್ ಹೆಡ್ ಟೇಲ್ 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 ಟೇಲ್. ಸೊ ನಿಮಗೆ ಗೊತ್ತಿದೆ ದಿಸ್ ಈಸ್ ಸ್ಯಾಂಪಲ್ ಸ್ಪೇಸ್ ವೆನ್ ಯು ಟಾಸ್ ಎ ಕಾಯಿನ್ ಟ್ವೈಸ್. ಬಟ್ ನಮಗೆ ಬೇಕಿರೋದೇನು, ಆಕ್ಚುಲಿ ನಮಗೆ ಬೇಕಿರೋದು 3 ಕಾಯಿನ್ಸ್ನ ಟಾಸ್ ಮಾಡೋದು ಹೇಗೆ. ಸೊ ಇದನ್ನ ಮಾಡಿಬಿಟ್ರೆ ತುಂಬ ಈಸಿಲಿ 3 ಕಾಯಿನ್ಸ್ ಅನ್ನು ಮಾಡ್ಕೊಳ್ಬಹುದು. ಹೇಗೆ, ಜಸ್ಟ್ ಇದಕ್ಕೆ ಏನು ಮಾಡಿ 2 ಕಾಯಿನ್ಸ್ ಸ್ಯಾಂಪಲ್ ಸ್ಪೇಸ್ ಬರೆದ ಮೇಲೆ ರೈಟ್ಗೆ ಜಸ್ಟ್ ಎಲ್ಲದಕ್ಕೂ ಒಂದು ಹೆಚ್ಚನ್ನು ಆ್ಯಡ್ ಮಾಡಿ ಲೈಕ್ ದಿಸ್ ಲೈಕ್ ದಿಸ್. ಸ್ಯಾಂಪಲ್ ಸ್ಪೇಸ್ ಬಂತ 3 ಕಾಯಿನ್ಸ್ನ ಟಾಸ್ ಮಾಡಿದಾಗ ಇಲ್ಲ ನನಗೆ 8 ಬರಬೇಕು ಟೋಟಲ್. ಸೊ ಈಗ ಇದು 4 ಈಸಿಯಾಗಿ ಬರ್ಕೊಂಡ್ಬಿಟ್ರೆ ಇನ್ನು 4 ತುಂಬ ಈಸಿ. ಹೇಗೆ ನೋಡಿ, ಒಂದು ರೋ ಏನು ಬರಲಿಲ್ಲ, ನೆಕ್ಸ್ಟ್ ಔಟ್ಕಮ್ಸನ್ನು ನೆಕ್ಸ್ಟ್ ರೋನಲ್ಲಿ ಬರೀರಿ. ದಟ್ ಈಸ್ ವೆರಿ ಈಸಿ. ಹೇಗೆ ಬರೆಯೋದು, ಹೆಡ್ ಇದ್ರೆ ಟೈಲ್ ಮಾಡೋದು, ಟೈಲ್ ಇದ್ರೆ ಹೆಡ್ ಮಾಡೋದು. ಜಸ್ಟ್ ಚೇಂಜ್ ಮಾಡಿ, ಹೆಡ್ ಇದ್ರೆ ಟೈಲ್ ಮಾಡಿ, ಟೈಲ್ ಇದ್ರೆ ಹೆಡ್ ಮಾಡಿ. ನೋಡಿ ಇಲ್ಲಿ ಹೆಡ್ ಇದೆ, ಡೂ ದಿಸ್ ಟೈಲ್ ಟೈಲ್ ಟೈಲ್. ಹೆಡ್ ಇದೆ ಟೈಲ್ ಹೆಡ್ ಟೈಲ್ ಅಗೇನ್ ಟೈಲ್, ದಟ್ ಈಸ್ ಹೆಡ್. ಹೆಡ್ ಇದೆ ಟೈಲ್ ಟೈಲ್, ಟೈಲ್ ಇದೆ ಹೆಡ್ ಹೆಡ್, ಹೆಡ್ ಇದೆ ಟೈಲ್. ಸೊ ದಿಸ್ ಈಸ್ ದ ವೇ ಟು ರೈಟ್ ವೆನ್ 3 ಕಾಯಿನ್ಸ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. ಏನು ಮಾಡಿದೆ, ಜಸ್ಟ್ 2 ಸ್ಯಾಂಪಲ್ ಸ್ಪೇಸ್ ಅನ್ನು ಹೇಗೆ ಬರೆಯೋದು, ಕಾಯಿನ್ ಟಾಸ್ ಮಾಡಿದಾಗ ಅದನ್ನು ಬರ್ತೀನಿ. ಅದಾದಮೇಲೆ ಜಸ್ಟ್ ಎಲ್ಲದಕ್ಕೂ ಒಂದು ಹೆಚ್ಚನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ರೋನಲ್ಲಿ ಅದರ ಕೆಳಗಡೆ ಜಸ್ಟ್ ಅದನ್ನು ಆಪೋಸಿಟ್, ಹೆಡ್ ಇದ್ರೆ ಟೈಲ್ ಬರೆಯೋದು, ಟೈಲ್ ಇದ್ರೆ ಹೆಡ್ ಬರೆಯೋದು. ಸೊ ದಿಸ್ ಈಸ್ the sample space when 3 coins are tossed simultaneously. Not easily. So now the n of s is equal to n of s, n itself number of sample space. ಯಾವಾಗ ಕಾಯಿನ್ನ ಥ್ರೈಸ್ ಟಾಸ್ ಮಾಡಿದಾಗ ಏನು ಔಟ್ಕಮ್ಸ್ ಬಂತು ಆ ಇವೆಂಟ್ಸ್ ಅನ್ನು ನಾವು n of n ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಅದೆಷ್ಟಿದೆ ಕೌಂಟ್ ಮಾಡಿ. ದೇರ್ ಆರ್ ಟೋಟಲಿ 8 number of sample space. So this is the easy way to write when you toss the coins simultaneously. ಈಗ let us go through one example. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಏನು ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ I will tell you when 3 coins tossed simultaneously, question, what is the probability of getting at least 2 heads. Yes, first we should understand the question, that is what is the probability of getting at least 2 heads ಅಂತ ಇದೆ. ಸೊ ಅದನ್ನ I will write here at least 2 heads. Okay, this is the question. First you have to understand the question. At least 2 heads ಅಂತಂದ್ರೆ ಅಂದ್ರೆ ಏನು, ಕನಿಷ್ಠ 2 ಹೆಡ್ ಆದರೂ ಇರಬೇಕು. ಬಟ್ ಮ್ಯಾಕ್ಸಿಮಮ್
3 heads ಇರಬಹುದು, at least ಏನಾಗಿರಬೇಕು 2 heads. So at least 2 heads means you can see that at least 2 head ಇದೆ. ಬೇಕಾದ್ರೆ ಮ್ಯಾಕ್ಸಿಮಮ್ 3 ಇರಬಹುದು, ಮಿನಿಮಮ್ ಏನಿರಬೇಕು 2 heads ಇರಬೇಕು ಅಂತ ಫಸ್ಟ್ ಅನ್ಸುತ್ತೆ. ಸೊ ದಟ್ ಈಸ್ 2 heads ಇಲ್ಲೂ ಇದೆ, this one, this ಇಲ್ಲ, ಇದು ಈಗ ಬರಲ್ಲ. ಯಾಕೆ ಅಂದ್ರೆ ಬಿಕಾಸ್ here only one head. ನಾವು ಆಲ್ರೆಡಿ ಫಿಕ್ಸ್ ಮಾಡಿದ್ವಿ at least 2 heads. ಸೊ ಹಾಗಾಗಿ it will not. Here no, because all are tail. At least 2 heads ಅಂತ ಇರೋದ್ರಿಂದ there is a no head. ಸೊ ಇಲ್ಲೂ ಬರಲ್ಲ, ಇದು ಇಲ್ಲ, ಜಸ್ಟ್ ಇದಿದೆ. ಸೊ at least 2 head, this one, and again this one. So ಅಲ್ಲಿಗೆ, so now that is head ಇದೆಲ್ಲ ಬರ್ಕೊಂತೀನಿ. ಸೊ ನೆಕ್ಸ್ಟ್ head, tail, head and tail, head and one more head, tail. So head, tail, tail. So ಇಲ್ಲಿ 3 ಇರೋದು ಯಾಕೆ ಅಂದ್ರೆ at least 2 head ಅಂದ್ರೆ at most ಬೇಕಾದ್ರೆ 3 heads ಅನ್ನ we can write that. So now number of A is equal to number of events is 1 2 3 4. So that is 4. So now you know the formula to calculate probability of an event. P of E is equal to n of A by n of S. So now that is n of A is 4 divided by n of S is 8. The answer is 4 by 8. ಇದನ್ನ ಬೇಕಾದ್ರೆ ಡಿವೈಡ್ ಮಾಡಬಹುದು or else ಹಾಗೆ ಬೇಕಾದ್ರೂ ಇರಬಹುದು. That is 4 1s are 4, 4 2s are 8. The final answer is 1 by 2. Okay, this is the way how to write when a coin tossed, what is the probability of getting at least 2 heads. Innondu example na we will see one more examples. If you toss a coin simultaneously, what happens when the 3 coins are tossed simultaneously? Adike one more example nodona, that is what happens at least example nodi. Let us see what happens if it is at most. On example B, help me. At most 3 heads. This is the most important. What happens if you toss a coin simultaneously? At most 3 heads. At most 3 heads. What does it mean? At most 3 heads. At most 3 heads means the maximum head should come 3. So minimum means either might be 0, 1 or 2. ನಿಮಗೆ ಗೊತ್ತಿದೆ at most 3 head ಬರಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ an example, ಈಗ SSLC ನಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ 80 ಮಾರ್ಕ್ಸ್ ಇದೆ. The maximum marks are at most 80 marks ಇದೆ. 80 marks ಅಲ್ಲಿ you can take either 0, 1, 2, 3, 10, 20, 70, 79 or 80 like that. ಅಂದ್ರೆ it includes 0. 0 nu ಕೂಡ ಅಲ್ಲಿ include ಆಗುತ್ತೆ. That is important. So that's why at most 3 heads ಅಂದ್ರೆ this head and head, tail, head, tail, head, tail, head, and tail, head, tail, tail. At most 3 head ಅಂತ ಹೇಳಿದ್ಮೇಲೆ one doubt, ಯಾಕೆ why tail there is no head, ಹೆಡ್ಡೇ ಇಲ್ಲ, ಆದರೂ ಕೂಡ ಯಾಕೆ ಇದನ್ನ ಬರ್ಕೊಂಡಿದ್ವಿ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಇಲ್ಲೇನೆ ಕನ್ಫ್ಯೂಸ್ ಆಗೋದು. ಸೊ ನೋ ನೀಡ್ ಟು ಕನ್ಫ್ಯೂಸ್. ಇಲ್ಲಿ ನೋಡಿ ಅಟ್ ಮೋಸ್ಟ್ 3 ಹೆಡ್ಸ್ ಅಂದಾದ್ಮೇಲೆ ಐದರ್ ಮೇ ಬಿ 0 ಹೆಡ್ ಇರ್ಬೋದು, 1 ಹೆಡ್ ಇರ್ಬೋದು, 2 ಹೆಡ್ ಇರ್ಬೋದು, ಆರ್ 3 ಹೆಡ್ಸ್ ಕೂಡ ಇರ್ಬೋದು. ಸೊ ದಟ್ಸ್ ವೈ ಇಲ್ಲಿ 3 ಹೆಡ್ಸ್ ಇದೆ, ರೈಟ್? ಇಲ್ಲಿ 2 ಹೆಡ್ಸ್ ಇದೆ, ಇಲ್ಲೂ ಅಷ್ಟೇ, ಇಲ್ಲಿ 1 ಹೆಡ್ ಇದೆ. ಸೊ ದಟ್ ಈಸ್ 0 ಹೆಡ್ಸ್ ಅಂದ್ರೆ ದಿಸ್ ಈಸ್ ದ 0 ಹೆಡ್ಸ್. ದಟ್ಸ್ ವೈ ಇಲ್ಲಿ ಯಾಕೆ ಟೈಲ್ ಬರ್ತಿದ್ವಿ ಅಂದ್ರೆ ಬಿಕಾಸ್ ಇಟ್ ಮೇ ಬಿ 0 ಹೆಡ್ಸ್.
ಸೊ ಇಲ್ಲಿ ನೋಡಿ, ಇಲ್ಲಿ 1 ಹೆಡ್ ಇದೆ, 1 ಹೆಡ್ ಇದೆ, 2 ಹೆಡ್ ಇದೆ. ಸೊ ದ್ಯಾಟ್ಸ್ ವೈ ಇಲ್ಲಿ ಕನ್ಫ್ಯೂಸ್ ಆಗೋದು ಹೆಚ್ಚಿನ ಬಂತು. ದ್ಯಾಟ್ಸ್ ವೈ ಇದನ್ನು ನಾನು ಇಲ್ಲಿ ಸರ್ಕಲ್ ಮಾಡಿದ್ದೀನಿ. ಬಿಕಾಸ್ ಟೈಲ್ ದೇರ್ ಇಸ್ ಅ ನೋ ಹೆಡ್. ಆದರೂ ಟೈಲ್ ಯಾಕೆ ಬರ್ಬಿಡ್ತೀವಿ ಅಂತಂದರೆ ಬಿಕಾಸ್ ದರ್ ಇಸ್ ಅ ನೋ ಹೆಡ್. 0 ಇಸ್ ಅ 0 to 3. 0 ಹೆಡ್ ಇರ್ಬೋದು, 1 ಹೆಡ್ ಇರ್ಬೋದು, 2 ಹೆಡ್ ಇರ್ಬೋದು, 3 ಹೆಡ್ ಇರ್ಬೋದು. ಅಲ್ಲಿ ತನಕ ಬರೋದ್ರಿಂದ ಇಷ್ಟನ್ನು ನಾವಿಲ್ಲಿ ಬರೆದಿದ್ದೀವಿ. ಸೊ ನಾವು ದಟ್ ಈಸ್ ಎನ್ ಆಫ್ ಬಿ. ಎನ್ ಆಫ್ ಬಿ ಮೀನ್ಸ್ ನಂಬರ್ ಆಫ್ ಪಿ. ನಂಬರ್ ಆಫ್ ಅಟ್ಮೋಸ್ಟ್ 3 ಹೆಡ್ಸ್ ಅಲ್ಲಿ ಎಷ್ಟಿದೆ ಅಂದರೆ ಟೋಟಲ್ 1 2 3 4 5 6 7 8. ಸೊ ದಟ್ ಈಸ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 8. ಆಫ್ಟರ್ ದಿಸ್ ಗೊತ್ತಿದೆ ನಿಮಗೆ ಫಾರ್ಮುಲಾ. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಇಲ್ಲಿ ಬಿ ಅಂತ ಎಕ್ಸಾಂಪಲ್ ಕೊಡೋದ್ರಿಂದ ಯು ಕ್ಯಾನ್ ರೈಟ್ ದಿಸ್ ಆಸ್ ಬಿ. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. ಸೊ ಎನ್ ಆಫ್ ಬಿ is 8 divided by n of s is 8. You can divide this 1 times equal to 1. So this is the way when the 3 coins are tossed simultaneously, at least 2 heads or at most 3 heads. These two are very important in the examinations. Okay, and based on probability 1 mark questions ಕೂಡ ತುಂಬಾ ಕೇಳ್ತಾರೆ. 1 mark question ಅಲ್ಲಿ sure event ಇರಬಹುದು, or certain event ಇರಬಹುದು, or impossible event ಇರಬಹುದು. And including that, what is the match winning probability is 0.4. What is a losing it ಅಂತ ಕೇಳ್ತಾರೆ. ಸೊ ಬೇಸ್ಡ್ ಆನ್ ದಟ್ ಅದನ್ನ ನಾವು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆದರೆ ತುಂಬಾ ಸಿಂಪಲ್ ಮೆಥಡ್, ಕೆಲವು ಮಕ್ಕಳಿಗೆ ತುಂಬಾ ಸಿಂಪಲ್ ಮೆಥಡ್ ಆದರೆ ಬೇಗ ಅರ್ಥ ಆಗುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಯಾವ ರೀತಿ ತುಂಬಾ ಸಿಂಪಲ್ ಆಗಿ 1 ಮಾರ್ಕ್ ಅದನ್ನ ಅಟೆಂಡ್ ಮಾಡೋದು ಅಂತ ಹೇಳ್ತೀನಿ. 1 ಮಾರ್ಕ್ ಕ್ವಶನ್ ನ ಹೌ ಟು ಅಟೆಂಡ್ ಇಟ್ ಈಸಿ ಮೆಥಡ್ ಅಂತ ಹೇಳ್ತೀನಿ ನಾನು. ಸೊ ಫಾರ್ ಎಕ್ಸಾಂಪಲ್ ಫಾರ್ 1 ಮಾರ್ಕ್ಗೆ ಒಂದು ಎಕ್ಸಾಂಪಲ್ ಕ್ವಶನ್ ಹೇಳ್ತೀನಿ. RCB match winning probability. RCB match winning probability is 5/7. What is the losing it? RCB match winning probability is 5/7. What is the match losing it? Actually, we will use formula to calculate it. That is P of E plus P of E bar is equal to 1. So now P of E, they had given P of E is 5/7 plus P of E bar is equal to 1. Shift like this. So then P of E bar is equal to 1 minus 5/7. So after this we will do LCM, cross multiply this. Okay, 7 minus 5 divided by 7, that is 7 minus 5 is 2 divided by 7. This is actual method, but I am telling you ಕೆಲವರಿಗೆ ಇಷ್ಟೆಲ್ಲ ಮಾಡೋಷ್ಟಕ್ಕಿಂತ ತುಂಬ ಈಸಿ ವೇನಲ್ಲಿ ಬೇಗ ಆನ್ಸರ್ ಬರುವಂಥದ್ದನ್ನ ಐ ವಿಲ್ ಟೆಲ್ ಯು ನೌ. ಸೊ ಇದು ಆ್ಯಕ್ಚುಯಲ್ ಮೆಥಡ್. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ? ಸೊ RCB ಮ್ಯಾಚ್ ವಿನ್ನಿಂಗ್ ಪ್ರಾಬಬಿಲಿಟಿ ಈಸ್ 5/7. ದೆನ್ ವಾಟ್ ಈಸ್ ದ ಲೂಸಿಂಗ್ ಇಟ್? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಸಿಂಪಲ್ ಮೆಥಡ್ ಹೇಗೆ? ದ ವಿನ್ನಿಂಗ್ ಮ್ಯಾಚ್ ಪ್ರಾಬಬಿಲಿಟಿ P of E is equal to 5/7. ದೇ ಹ್ಯಾಡ್ ಗಿವನ್. ಇದನ್ನು ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಈ ಸ್ಟೆಪ್ಗೆ ಮಾಡ್ಕೊಳ್ಳೋದು ಹೇಗೆ? ದಿಸ್ ಅ ನ್ಯೂಮರೇಟರ್, ಡಿನಾಮಿನೇಟರ್. ನ್ಯೂಮರೇಟರ್ನ ಡಿನಾಮಿನೇಟರ್ನ ಜಸ್ಟ್ ಸಬ್ಟ್ರಾಕ್ಟ್ ಮಾಡಿ. 7 minus 5 ಇಲ್ಲಿಂದ ಇದನ್ನೇನು ಮಾಡಿ 5ನ 7ಇಂದ ಸಬ್ಟ್ರಾಕ್ಟ್ ಮಾಡಿ. 5 minus 7. ಸೊ 5ನ 7ಇಂದ ಸಬ್ಟ್ರಾಕ್ಟ್ ಮಾಡಿ. 7 minus 5 that is 2. Write denominator as it is. See, this is the way, the simple method. The multiple choice ಕೊಟ್ಟಾಗ we can write easily. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋದ್ರ ಬದಲು ಡಿನಾಮಿನೇಟರ್ನ ನ್ಯೂಮರೇಟರ್ನ ಸಬ್ಟ್ರಾಕ್ಟ್ ಮಾಡಿ. 7 minus 5 that is 2. Write denominator as it is. You will get 2/7. Instead of this method, easily 2/7 ನ ಬೇಗ ನಿಮಗೆ ಟೈಮು ಸೇವ್ ಆಗುತ್ತೆ ಮತ್ತು ಕ್ವಿಕ್ಲಿ ಇವಾಗೆಂತ ಆನ್ಸರ್. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಫರ್ದರ್ ಏನಾದರೂ ಡೌಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಇದೇ ಥರ ಮ್ಯಾಥ್ಸ್ಗೆ ಸಂಬಂಧಪಟ್ಟ ವೀಡಿಯೋಸ್ನ ನೋಡಲಿಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರೋ ತನಕ ನಾನು ನಿಮ್ಮ ಮೂರ್ತಿ ಮೌರ್ಯ. ಬಾಯ್.